ನಾನು ರಾತ್ರಿಗಾಗಿ ಈಗ ಒಂದು ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ರೈಸ್ ಅಂದರೆ ಅಕ್ಕಿದಲ್ಲದು, ಒರೇದಕ್ಕಿ ರೈಸ್ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದು ಅಂದರೆ ನೋಡಿ, 2 ಸಣ್ಣ ಕಪ್ನಷ್ಟು ಒರೇದಕ್ಕಿ ರಾತ್ರಿಯಿಂದ ನೆನೆ ಹಾಕಿಟ್ಟಿದ್ದೆ ನಾನು. ಆಮೇಲೆ ಈಗ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದು ಕಾಯ್ದಿದ್ದ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದು ಚಟ ಚಟ ಅಂತದಲ್ಲ, ಅಂದ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕ್ಬೇಕು ಅದಕ್ಕೆ. ಈಗ ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಬಟ್ಲಕ್ಕೆ 2 ಬಟ್ಲಷ್ಟು ನೀರು ಹಾಕ್ಕೋಬೇಕು. ಕುಕ್ಕರ್ನಲ್ಲಿ ಮಾಡ್ಕೊಂಡ್ರು ಬರ್ತದೆ, ಆದರೆ ಕುಕ್ಕರ್ನ ಮಾಡೋದಕ್ಕಿಂತ ಹಿಂಗೆ ಮಾಡಿದ್ರೆ ನೋಡಿ. ಈಗ ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಇದು ಕುದೀತಾ ಇದೆ ಇಲ್ಲ, ಈಗ ಕೈ ಆಡಿಸ್ಕೋತಿರ್ಬೇಕು ಇದನ್ನು. ಅದೇನು ಹಂಗೆ ಗಂಟು ಆಗೋದಿಲ್ಲ, ಆದರೂ ಸ್ವಲ್ಪ ಕೈ ಆಡಿಸಿದ್ರೆ ಚಲೋ ಅಂತ. ಒಂದು ಸ್ವಲ್ಪ ಸಣ್ಣ ಮೀಡಿಯಮ್ನಲ್ಲಿಟ್ಟು ಮುಚ್ಚಿಡ್ಬೇಕಿದ್ರೆ ಅಂದರೆ ಬೇಯ್ತದದು ನೋಡಿ. ಈಗ ಇದು ಆರಿದೆ ಅನ್ನ, ಒರೇದಕ್ಕಿದು ಒಗ್ಗರಣೆ ಹಾಕಿದ್ನೆಲ್ಲ ಅದಕ್ಕೀಗ 1 ಬಟ್ಲು ಮೊಸರು ಕುಡಿಸ್ತೀನಿ, ಗಟ್ಟಿ ಅಂದು ಕುಡಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಮೇಲೆ ದಾಳಿಂಬೆ ಹಣ್ಣು ಅದು ಎಲ್ಲ ಹಾಕ್ತೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದು ಹಾಕೋಂಗಿಲ್ಲಲ್ಲ ಇವತ್ತು, ಇದಿಷ್ಟೇ ಹಾಕ್ತೀನಿ. ಈಗ ಹಾಕಿಂದ ನಾನು ಡಿಶ್ ಔಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಆಗಿದೆ, ಈಗ ತುಂಬ ರುಚಿಯಾಗಿದೆ ನೋಡಿ. ಇಷ್ಟು ಕ್ರೀಮಿ ಆಗಿದೆಲ್ಲ. ಸ್ವಲ್ಪ ಹಾಲನ್ನು ಹಾಕಿದ್ದೀನಿ ಇದಕ್ಕೆ. ಮೊಸರು ಗಟ್ಟಿದ್ದದ್ದು ಸ್ವಲ್ಪ ಹುಳಿ ಇರಬಾರ್ದು ಅಂತ ಮೊಸರು ಹಾಕ್ಬೇಕು ಇದಕ್ಕೆ. ಈಗ ಹಾಕಿದ್ದೀನಿ. ಹಾಕಿಬಿಟ್ಟು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಈಗ ನೋಡಿ, ಈಗ ಇದನ್ನು ಮೊಸರು ಇದು ಅನ್ನ ಇದರದ್ದು ಅಂದರೆ ನಾನು ಒರೇದಕ್ಕಿದು ಮಾಡಿದ್ದೀನಿ. ಒರೇದಕ್ಕಿ ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ. ಮುಂಜಾನೆ ಇದನ್ನೆಲ್ಲ ನೆನೆ ಹಾಕಿಟ್ಟಿದ್ದು ಈಗ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕಿಟ್ಟಿದ್ದೆ. ಅದು ತಣ್ಣಗಾದ ಮೇಲೆ ಅದಕ್ಕೆ ಗಟ್ಟಿ ಮೊಸರು ಮತ್ತು ಒಂದು ಸ್ವಲ್ಪ ಹಾಲು ಕುಡಿಸಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ. ಆಮೇಲೆ ಮೇಲೆ ಗಾರ್ನಿಷಿಗೆ ಈ ದಾಳಿಂಬೆ ಬೀಜಗಳನ್ನು ಹಾಕಿದ್ದೀನಿ. ಈಗ ನೋಡಿ, ಈಗ ಭಾಳಷ್ಟು ಏನಾದರೂ ಗೋಡಂಬಿ ಹಾಕೋತ ಹೋದ್ರೆ ಅದು ಅಷ್ಟು ಉಪವಾಸಕ್ಕೆ ಚೆನ್ನಾಗಿರೋದಿಲ್ಲ. ಚಲೋ ಅನಿಸ್ಬೇಕು ಅಂತಂದರೆ ಲೈಟಾಗಿರ್ಬೇಕು ಅದು ಉಪವಾಸದ ದಿನ. ಅದಕ್ಕೆ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಇದನ್ನು. ನೀವು ಇದು ಮಾಡ್ಕೋಬೇಕಂದ್ರೆ ಈ ರೀತಿ ರಾತ್ರಿ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.